ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಹೊರಟಿರೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ನೀವು ನೋಡ್ತಿರ್ಬೋದು, ನಾವು ಆಲ್ರೆಡಿ ಇಲ್ಲಿ ಮನೆಯಿಂದ 6 ಗಂಟೆಗೆ ಹೊರಟಿದ್ದೀವಿ. ನಾವು ಜಾಲಹಳ್ಳಿ ಕ್ರಾಸ್ ಸೇರೋಷ್ಟೊತ್ತಲ್ಲೇ 6:30 ಆಗೋಗಿತ್ತು. ಅಲ್ಲಿಂದ ಬಂದು ನಾವಿವಾಗ ನೆಲಮಂಗಲವರೆಗೂ ಹೋಗೋಷ್ಟೊತ್ತಲ್ಲೇ ನಮಗೆ 1 to 1.5 hour ಟೈಮ್ ಹಿಡಿತು. ಇಲ್ಲಿ ನಮ್ಮ ಚೋಟು ಆ ಟ್ರಾಫಿಕ್ ಅಷ್ಟೊತ್ತಿಗೆ ಆಲ್ರೆಡಿ ಮಲಗಿಬಿಟ್ಟಿದ್ದಾಳೆ. ನಮ್ಮ ಮೋರಿಯೋನು ನಿದ್ದೆ ಮೋಡಲ್ಲಿದ್ದಾಳೆ. ಫುಲ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನೀವು ಎಂಜಾಯ್ ಮಾಡಿ ನಮ್ಮ ಜೊತೆಯಲ್ಲಿ ನಮ್ಮ ಟ್ರಿಪ್ಪನ್ನು. ಈಗ ಆಲ್ರೆಡಿ ನಾವು ಈ ರೋಡಲ್ಲಿ ಹೋಗ್ತಾ 2 ಟೋಲ್ ಕ್ರಾಸ್ ಮಾಡಿಬಿಟ್ಟಿದ್ದೀವಿ. ಈ ರೋಡಲ್ಲಂತೂ ಹತ್ತತ್ರ ನಾವು ಹಾಸನಾಂಬಕ್ಕೆ ಹೋದಾಗಂತೂ 7 ಟೋಲು 6 ಟೋಲು ಸಿಕ್ಕಿತ್ತು. ಎಷ್ಟು ಬೇಗ ಬರುತ್ತೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇನ್ನೊಂದು ನೀವು ಇಲ್ಲಿ ಗಮನಿಸ್ಬೋದು, ಈ ರೋಡಲ್ಲಿ ರೈಟ್ ಸೈಡಲ್ಲಿ ಚೆನ್ನಾಗಿ ಟ್ರೀಸ್ನ ಇದು ಮಾಡಿದ್ದಾರೆ. ಯಾಕಂದರೆ ಡ್ರೈವಿಂಗ್ ಮಾಡೋರಿಗೆ ನೈಟ್ ಟೈಮಲ್ಲಿ ಲೈಟ್ ಡೈರೆಕ್ಟಾಗಿ ಹೊಡೆಯುತ್ತಲ್ವ, ಸೊ ಅದರಿಂದ ಈ ಥರ ಟ್ರೀಸ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲಿಂಗು. ನಾನು ಇಷ್ಟು జర్నీಯಲ್ಲೂ ಎಲ್ಲ ಕಡೆ ಇದ್ದಾರೆ ట్రీస్ ఇట్రే ಎಷ್ಟು ಚೆನ್ನಾగిరుತ್ತల్వేనప్ప ಅಂತ అనిసిదే. దాంట్లోనూ మా డార్లింగ్ పాటలు వినుకొని అసలు జర్నీ చేస్తూ ఉంటే రోడ్ పోయేదే అర్థం కాదు. ఎంత బాగుంటుందంటే అసలు మీరు అనుకుంటా ఉండొచ్చు ఇదేంటప్ప తెలుగులో మాట్లాడుతూ ఉంది అని అనేసి. మేము వచ్చేసి మా ఆయన వచ్చేసి తెలుగు వాళ్ళు. మాకు అసలు మిక్స్ ఆఫ్ లాంగ్వేజెస్ ఉంటాయి ఇంట్లోనూ, తెలుగు మరాఠీ. మేము బెంగళూరులో ఉండడం వల్ల మాకు కన్నడ హిందీ అన్నీ బాగా వస్తుంది. సో మా తెలుగు సబ్స్క్రైబర్స్ కోసం హాయ్ అండి, మా ఛానల్కి సబ్స్క్రైబ్ అవ్వండి. ఓరియో హాయ్ చెప్పు. హాయ్ హాయ్ అందరికీ హలో. నేను మాట్లాడమనలేదు, నేను మాట్లాడుతున్నాను. ನಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ಅನಿಸಿರ್ಬೋದು, ನಾವು 4 ಜನ ಹೋಗ್ತಿದ್ದೀವಿ. ನಮ್ಮ ವಂದನ ಮಿಸ್ಸಿಂಗು ಅಂತ. ನಮ್ಮ ವಂದನ ಬಂದು ಕ್ಯಾಂಪಿಗೆ ಹೋಗಿದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೆ, ಎಷ್ಟು ದಿನಕ್ಕೆ ಹೋಗಿದ್ದಾಳೆ, ಯಾವ ಪ್ಲೇಸಿಗೆ ಹೋಗಿದ್ದಾಳೆ, ಯಾವುದಕ್ಕೋಸ್ಕರ ಹೋಗಿದ್ದಾಳೆ ಅಂತ ನಾವು ನಿಮಗೆ ಹೇಳ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ, ಅಪ್ಕಮಿಂಗ್ ವೀಡಿಯೋಸಲ್ಲಿ. ಈಗ ನಾವು ಯಡಿಯೂರು ಬಿಟ್ಟು ಹಾಸನ್ಗೆ ಹೋಗ್ತಾ ಇದ್ದೀವಿ. ಯಡಿಯೂರಿಂದ ಹಾಸನ್ಗೆ 1 hour ಟ್ರಾವೆಲಿಂಗ್ ಟೈಮ್ ಆಗಿರ್ಬೋದು. ಈಗ ನಾವು ಹಾಸನಲ್ಲೇ ಡಿನ್ನರ್ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಗ್ತೀವಿ. ನೀವು ಅನ್ಕೋತಿರ್ಬೋದು, ಇನ್ನು ನಮ್ಮ ವಂದನ ಇಲ್ಲ ಅಂದ್ರೂ ನಾವು ಯಾಕೆ ಹೋಗ್ತಿದ್ದೀವಿ ಟ್ರಿಪ್ಪಿಗೆ ಅಂತ. ನಮಗೆ ಆಲ್ಮೋಸ್ಟ್ ಶೆಡ್ಯೂಲ್ ಫುಲ್ ಟೈಟ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ನಮ್ಮ ಮೋರಿಯೋ ನಿದ್ದೆ ಮಾಡ್ತಾ ಇದ್ದಾಳೆ. ನಿದ್ದೆ ಮಾಡಮ್ಮ. ಇವಳೇನು ಕನ್ನಡದಲ್ಲಿ ಮಾತಾಡ್ತಿದ್ದಾಳೆ. ಮಾತಾಡ್ಬಿಟ್ರೆ ಸಾಕು, ಓರಿಯೋ ಅಂದರೆ ಸಾಕು. ಅಕ್ಕ ಎದ್ಲಾ? ಅಕ್ಕಂದು ನಿಂದು ಪವರ್ ನ್ಯಾಪ್ ಆಯಿತಾ? ಆಗಿದ್ಯಾ ಇಲ್ವಾ? ಸೇ ಹಾಯ್ ಅಂಜಲಿ. ಹತ್ತತ್ರ ಹಾಸನ್ಗೆ ಹೋಗ್ತಾ ಇದ್ದೀವಿ. ತುಂಬ ಹೋಟೆಲ್ಸ್ ಇದೆ. ನಾವು ಪ್ಯೂರ್ ವೆಜ್ ಆಗಿರೋದ್ರಿಂದ ನಮ್ಮ ಹಂಟಿಂಗ್ ಬಂದು ಪ್ಯೂರ್ ವೆಜ್ ಹೋಟೆಲ್ಲು. ಚಳಿಗೇನೋ ಗೊತ್ತಾಗ್ತಾ ಇಲ್ಲ. ಮನೇಲಿದ್ರೆ ಅಂತೂ ಹೊಟ್ಟೆನೇ ಹಸಿಯಲ್ಲ. ಇನ್ನು ಇವಾಗ 8:45 ಆದರೂ ಹೊಟ್ಟೆ ಹಸಿತಾ ಇದೆ. ಇನ್ನು ನೋಡಿದ್ರೆ ಹಾಸನ್ ಬೋರ್ಡು ಇವಾಗ ನೋಡಿದ್ರೆ 60 ಕಿಲೋಮೀಟರ್ಸ್ ಇದೆ. ಇನ್ನು ಎಷ್ಟೊತ್ತಪ್ಪ ಹಾಸನ್ಗೆ ಹೋಗಿ ಡಿನ್ನರ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ನನಗನ್ಸಿರೋ ಪ್ರಕಾರ ಇಲ್ಲೇ ಎಲ್ಲಾದರೂ ಮಧ್ಯದಲ್ಲಿ ಹೋಟೆಲ್ಗೆ ಇಳಿಬೋದು. ನಿಮಗೂ ಹಾಗೆ ಫೀಲ್ ಆಗುತ್ತಾ? ನಿಮಗೂ ಬೇಗ ಹೊಟ್ಟೆ ಹಸಿಯುತ್ತಾ? ನೀನು ಹೇಳಪ್ಪ, ನಿನಗೂ ಹೊಟ್ಟೆ ಹಸಿಯುತ್ತಾ ಬೇಗ ಮನೇಲಿದ್ರೆ? ಟಿವಿ ಓಡ್ತಾ ಇರುತ್ತಲ್ವಾ, ಹೊಟ್ಟೆ ನಾಶವಾಗಲ್ಲ, ಆಗಲ್ಲ. ಹೌದಾ? ನಮ್ಮ ಓರಿಯೋ ಮತ್ತೆ ಪವರ್ ನ್ಯಾಪ್ ಆಗ್ತಾ ಇದ್ದಾಳೆ. ಎಲ್ಲೊಬ್ರು ಹೊಟ್ಟೆ ಹಸಿವು ತಡ್ಕೊಳಕ್ಕಾಗದೆ ವೇಫರ್ಸ್ ತಿಂತಾ ಇದ್ದಾರೆ. ನೈಟ್ ಟೈಮಲ್ಲಿ ಡ್ರೈವಿಂಗ್ ಮಾಡಿಕೊಂಡು ಈ ಥರ ಲೈಟ್ ಇದ್ದರೆ ದಾರಿ ಉದ್ದಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಹಲೋ ಓರಿಯೋ, ಎಕಡಿಗೆ ಶಿಫ್ಟ್ ಆಗಿ ನಾವು ಈಗಾಗಲೇ ಹೇಳಿರೋ ಥರ ಈ ರೋಡಲ್ಲಂತೂ ತುಂಬ ಫ್ಲೈಓವರ್ಸ್ ಇದೆ. ಲೈಟಿಂಗ್ ಅಂತೂ ಸೂಪರ್ ಅಲ್ಟಿಮೇಟು. ನನಗಂತೂ ತುಂಬ ಇಷ್ಟ. ಏನಪ್ಪ ಎಷ್ಟೊತ್ತಿಗೆ ಹೋಗ್ತೀವಿ ಕುಕ್ಕೆಗೆ? ಹಿಂಗೆ ಒಂದು 2.5 ಅವರ್ ಬೇಕು. ನಾನು ಸ್ಟಾಪ್ ಆದರೆ, ಊಟಕ್ಕೆ ಸ್ಟಾಪ್ ಮಾಡಿದ್ರೆ ಒಂದು 3-3.5 ಅವರ್ ಬೇಕು. ನೀನು ಬಿಡಪ್ಪ, ಪ್ರೋ ಡ್ರೈವಿಂಗು. 12-12ವರೆಗೆ ರೀಚ್ ಆಗ್ತೀವಿ. ನೋಡಿಕೊಂಡು
ಸಿಗತ್ತದ ಇಲ್ವಾ ಕಾರೇ ರೂಮ್ ತರ ಮಾಡ್ಬಿಡೋದ? ಆಲ್ರೆಡಿ ಕಾರೇ ರೂಮ್ ಥರ ಎಷ್ಟೊಂದು ಸತಿ ಮಾಡ್ಕೊಂಡಿದ್ದೀವಿ. ನನಗನ್ಸಿರೋ ಪ್ರಕಾರ ಈ ಸತಿನೂ ಕಾರಲ್ಲೇ ಮಲಗ್ತೀವಿ. ಯಾಕಂದರೆ ನಾವು ಇದಕ್ಕೂ ಮುಂಚೆನೂ ಕುಮಾರಧಾರ ಹತ್ರನೇ ಹೋಗಿ ಪಾರ್ಕಿಂಗ್ ಮಾಡಿಕೊಂಡು ಅಲ್ಲೇ ಮಲಗಿ ಅಲ್ಲೇ ಬೆಳಿಗ್ಗೆ ಸ್ನಾನ ಮಾಡಿ ದರ್ಶನಕ್ಕೆ ಹೋಗಿರೋದು. I-20 ಅಲ್ಲಿ ಹೋಗಿದ್ದು ಮಾತ್ರ ಅಲ್ಟಿಮೇಟ್ ಅದು. ಫುಲ್ ಫಾಗ್ ಇತ್ತು ಅವಾಗಂತೂ. ಹೌದು, ಕರೆಕ್ಟ್. ಇಲ್ಲಂತೂ ತೋರಿಸ್ತಿರೋ ಪ್ರಕಾರ 11:30ಗೆ ಹೋಗ್ತೀವಿ ಅನ್ನೋ ಥರ ತೋರಿಸ್ತಾ ಇದೆ. ಬಟ್ ನಾವು ಡಿನ್ನರ್ಗಿನ್ನ ಸ್ಟಾಪ್ ಮಾಡಿಲ್ವಲ್ಲ, ಡಿನ್ನರಿಗೆ ಸ್ಟಾಪ್ ಮಾಡಿದ್ಮೇಲೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದನ್ನ ನೋಡಬೇಕು. ಮಿನಿಮಮ್ ಹಾಫ್ ಅನ್ ಅವರ್ ಬೇಕು ಡಿನ್ನರ್ಗ. ಅಲ್ಲಿ ವಿಡಿಯೋ ತಗೋ, ಇಲ್ಲಿ ವಿಡಿಯೋ ತಗೋ, ಅದು ತೋರ್ಸೋಣ ನಮ್ಮ ವ್ಯೂವರ್ಸ್ಗೂ, ಇದು ತೋರ್ಸೋಣ ಅಂತ ಅಷ್ಟೊತ್ತಿನಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತಗೋಬೇಕಾಗತ್ತದೆ. ಕರೆಕ್ಟ್. ಗೈಸ್, ಬೇಜಾರು ಮಾಡ್ಕೋಬೇಡಿ, ನನ್ನ ಕನ್ನಡ ಸರಿ ಇರಲ್ಲ. ನಾನು ಬೆಂಗಳೂರಿಗೆ ಬಂದ್ಮೇಲೆ ಕನ್ನಡ ಲರ್ನ್ ಮಾಡಿದ್ದು. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಇದ್ದೇ ಇರುತ್ತೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಗಿ ಹಾಕೋಬೇಡಿ. ನಾವಂತೂ ಮನೇಲಿ ಇವ್ರು ಕನ್ನಡ ಮಾತಾಡಿದ್ರೆ ಸಾಕು, ಅಕ್ಕಪಕ್ಕದ ಮನೆಯವ್ರ ಹತ್ರ ಎಲ್ಲ ನಗ್ತಾ ಇರ್ತೀವಿ. ನಾನು ಮಕ್ಕಳು ಹಿಂದೆ ಹೇಳ್ಕೊಂಡು, ಡ್ಯಾಡಿ ಈ ತರ ಮಾತಾಡಿದ್ರಲ್ವಾ, ಆ ತರ ಮಾತಾಡಿದ್ರಲ್ವಾ ಅಂತ. ಏನೋ ಹೇಳ್ತಾ ಇದ್ದೆ. ಏನಿಲ್ಲ ಅಮ್ಮ, ಐ ಆಮ್ ಪ್ರೌಡ್ ಬಿಕಾಸ್ ಐ ಲರ್ನ್ ಕನ್ನಡ ವೆರಿ ಸೂನ್. Within 1 year I learned. Within 1 year? Yeah. Still not yet properly learned, yaar. But it's okay for managing. You manage every language except Telugu. Telugu అనేది అది మదర్ టంగ్, అది బ్లడ్ లోనే వస్తుంది. అవునా, ಬ್ಲಡ್ లో ఉంటుందా? ಇನ್ನು ನಾವಿವಾಗ ಡಿನ್ನರ್ಗೋಸ್ಕರ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ನಾವು ಸ್ಮಾಲ್ ಹೋಟೆಲ್ನೇ ಪಿಕ್ ಮಾಡ್ಕೊಂಡಿದ್ದೀವಿ. ನಾವು ಯಾವಾಗಲೂ ಟ್ರಾವೆಲಿಂಗಲ್ಲಿ ಇದೇ ಥರ ಹೋಟೆಲ್ಸ್ನ ಪ್ರಿಫರ್ ಮಾಡ್ತೀವಿ. ಯಾಕಂತಂದರೆ ಇಲ್ಲಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಅನ್ಕೋಬೋದು, ಅಯ್ಯೋ ಇಲ್ಲೆಲ್ಲ ಚೆನ್ನಾಗಿರುತ್ತಾ ಹೇಗೆ ಏನು ಅಂತ. ನಮ್ಮ ಮನೇಲಿ ಹೇಗೆ ಮಾಡ್ತೀವೋ ಅದೇ ಥರನೂ ಅವರು ಮಾಡಿರ್ತಾರೆ ಅಂತಲೇ ನಾನಂತೂ ಅಲ್ಲೇ ಪ್ರಿಫರ್ ಮಾಡ್ತೀನಿ. ಇದು ಬಂದುಬಿಟ್ಟು ತಿರುಮಲ ಟಿಫನ್ ಸೆಂಟರ್ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು ನಮ್ಮ ಓರಿಯೋನ ಒಳಗಡೆ ರೌಂಡ್ ಓಡಿಸ್ಬಿಟ್ಟು ಒಳಗಡೆ ಹಾಕಿದ್ದೀವಲ್ಲ, ಫುಲ್ಲು ತಗೀರಿ ಅಂತ ಫುಲ್ಲು ಇದು ಮಾಡ್ತಾ ಇದ್ದಾಳೆ. ಎಷ್ಟು ಜೋರಾಗಿ ಇದು ಮಾಡ್ತಿದ್ದಾಳೆ ನೋಡಿ, ವಿಂಡೋನೇ ಇದು ಮಾಡೋ ಥರ. ನಾನು ಮುಂಚೆನೇ ಹೇಳಿದ ಥರ ಇಲ್ಲಿ ಸುಮಾರು ಹೋಟೆಲ್ಸ್ ಇದೆ. ನಾವು ಬಂದುಬಿಟ್ಟು ಟೋಲ್ ಹತ್ರ ನಿಲ್ಲಿಸಿದ್ವಿ, ಬಟ್ ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ನಮ್ಮ ಓರಿಯೋ ಹತ್ರ ಹೋಗಿದ್ದಾಳೆ ನಮ್ಮ ಚೋಟು ಮಾತಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ನಾನು ಬಂದುಬಿಟ್ಟು ಇಡ್ಲಿ ಸಾಂಬಾರು ಚಟ್ನಿನ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೂ. ರವೆ ಇಡ್ಲಿ ಅದರಲ್ಲೂ ತುಂಬ ಚೆನ್ನಾಗಿತ್ತು. ಇನ್ನು ನಮ್ಮ ಮನೆಯವರು ನಮ್ಮ ಚೋಟು ಇಬ್ಬರೂ ಪೂರಿ ತೊಗೊಂಡ್ರು. ಚೋಟು ಅಂತೂ ಪೂರಿ ಏನೋ ತೊಗೊಂಡ್ಲು ತಿನ್ನೋಣ ಅಂತ ಅಂದ್ಬಿಟ್ಟು, ಬಟ್ ಅವಳು ಒಂದು ತಿನ್ನಷ್ಟೊತ್ತಲ್ಲೇ ಸಾಕಾಗೋಯ್ತು. ಇನ್ನು ನಮ್ಮ ಮನೆಯವ್ರು ಇಲ್ಲಿ ರಿವ್ಯೂಸ್ ಕೇಳ್ತಾ ಇದ್ದಾರೆ, ಹೇಗಿದೆಯಮ್ಮ, ಹೆಂಗೆ ಏನು ಅಂತ ಅಂದ್ಬಿಟ್ಟು. ನಾನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇಲ್ಲಂತೂ ನಮ್ಮ ಓರಿಯೋ ಫುಲ್ಲು ರೌಂಡಿಂಗ್ ಮಾಡ್ತಿದ್ದಾಳೆ. ಬಟ್ ಇಲ್ಲಂತೂ ಸ್ಟ್ರೀಟ್ ಡಾಗ್ಸ್ ಅಂತೂ ತುಂಬ ಇತ್ತು. ನನಗೆ ಒಂದು ಕಡೆ ಭಯ, ಎಲ್ಲ ಅಟ್ಯಾಕ್ ಮಾಡುತ್ತೋ, ಇವಳೇನು ಮಾಡ್ತಾಳೋ, ಅದನ್ನು ಕಿತಾಪತಿ ಮಾಡ್ತಾಳೆ ಅನ್ನೋ ಥರ ನನಗೆ ಭಯ ಆಗ್ತಾಯಿತ್ತು. ಬಟ್ ಇವಳಂತೂ ಫುಲ್ಲು ಒಳ್ಳೆ ಏನೋ ಧೈರ್ಯವಂತೆಯಾಗಿ, ಅದು ಥ್ರೆಡ್ ಇಲ್ದಂಗೆ ಫುಲ್ ಎಲ್ಲ ಓಡಾಡ್ತಾರೆ. ఎక్కడికి పోయింటివమ్మా? ఎక్కడికి పోయింటివి చెప్పు డాడీకి. ఒరియో అట్లా నా చెప్పేది. డాడీ అడుగుతున్నాడు కదా, ఎక్కడ పోయింటివి తిరిగేకి చెప్పు. ಈಗ ನಾವು ಬಂದ್ಬಿಟ್ಟು ಹಾಸನದಲ್ಲಿದ್ದೀವಿ. ಇಲ್ಲಂತೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ರೋಡು. ಈ ಕನ್ಸ್ಟ್ರಕ್ಷನ್ ಪಾರ್ಟ್ ಏನಿದೆಯಲ್ಲ, ಇದೊಂದು 1/2 ಅವರಿಂದ 15 ಮಿನಿಟ್ಸ್ ತೊಗೊಳುತ್ತೆ ಟೈಮು. ಈ ಪಾರ್ಟ್ ಏನಾದರೂ ಫುಲ್ ಕಂಪ್ಲೀಟ್ ಆಗಿಬಿಟ್ರೆ ವರ್ಕು ತುಂಬ ಚೆನ್ನಾಗಿರುತ್ತೆ ಈ ಹೈವೇಲಿ ಓಡಾಡೋದಕ್ಕಂತೂ. ನಮ್ಮದಂತೂ ಊಟ ಆಯಿತು, ನಿಮ್ದೆಲ್ಲರದು ಆಯಿತು ಅಂತಲೂ ಅಂದ್ಕೋತಿದ್ದೀನಿ. ಆಲ್ಮೋಸ್ಟ್ ಈ ರೋಡಂತೂ ತುಂಬ ದಿನದಿಂದ ಇದೇ ಥರ ಇದೆ. ನಾವಿದು ಬಂದು ಆಲ್ರೆಡಿ 1 ವರ್ಷ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ವೇನಪ್ಪ, 1 ವರ್ಷ ಆಗಿದೆಯಾ? ಆಲ್ಮೋಸ್ಟ್. ಬೇಗ ಕಂಪ್ಲೀಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೇನೋ ಯಾವಾಗಾದರೂ ಒಂದ್ಸತಿ ಬರೋರಿಗೆ ಈ ಥರನೇ ಅನಿಸುತ್ತೆ. ಬಟ್ ಡೈಲಿ ಓಡಾಡೋರಿಗಂತೂ ತುಂಬ ಕಷ್ಟ ಆಗುತ್ತೆ ಅಂತ ನನ್ನ ಪ್ರಕಾರ. ಯಾಕಂದರೆ ನಮ್ಮಲ್ಲಿ ಮೆಟ್ರೋ ವರ್ಕು, ಆ ಕನ್ಸ್ಟ್ರಕ್ಷನ್ನು, ಈ ಡ್ರೈನೇಜು, ಅದು ಇದು ಅಂತ ತೆಗಿತಾನೆ ಇರ್ತಾರೆ. ನಮಗೆ ಅಷ್ಟು ಇರಿಟೇಟ್ ಆಗ್ತಿರುತ್ತೆ. ಅಂಥದ್ರಲ್ಲಿ ಇದೆಲ್ಲ ಬೈಪಾಸ್ ಕನೆಕ್ಟಿವಿಟಿ ಇದೆಲ್ಲ ಸ್ವಲ್ಪ ಬೇಗ ರಿಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲಿಂಗು. ಹೆಂಗಪ್ಪ, ಹೆಂಗಿತ್ತು ಊಟ? ಊಟ ಚೆನ್ನಾಗೇ ಇತ್ತಮ್ಮ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು.
ರೇಟಿಂಗ್ ಏನು 10 ಔಟ್ ಆಫ್ 9 ಕೊಡ್ಬೋದು. 9 ಕೊಡ್ಬೋದು. ಮನೆ ಊಟದ ಥರನೇ ಇತ್ತಾ? ಪ್ಯೂರ್ ವೆಜ್ ಸಿಕ್ತಲ್ವಾ, ಅದೇ ಅಷ್ಟೇ ಖುಷಿ. ಸಾಕು. ನಿಮ್ಗೇನಪ್ಪ ಪ್ಯೂರ್ ವೆಜ್ಜಲ್ಲಿ ಪೂರಿ ಒಂದು ಸಿಕ್ಬಿಟ್ರೆ ಸಾಕು. ಇವರಿಗಂತೂ ಎಲ್ಲೋದ್ರೂ ಪೂರಿ ಪೂರಿ ಪೂರಿ. ನೀವು ಟ್ರೈ ಮಾಡಿ ಗಾಯ್ಸ್. ಟ್ರೈ ಮಾಡ್ತಾರೆ. ಎಣ್ಣೆ ಚೆನ್ನಾಗಿದ್ರೆ ಪೂರಿ ತಿನ್ನಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಯಾಕಂದರೆ ನಾನು ಮನೇಲೇನೇ ಪೂರಿ ಮಾತ್ರ ತಿನ್ನಕ್ಕೆ ಹೋಗೋದು. ಇಲ್ಲ ಅಂದರೆ ನೀವು ನೋಡ್ದಂಗೆ ಈಗಲೇ ನೋಡಿದ್ರಿ, ನಾನು ಇಡ್ಲಿ ತೊಗೊಂಡಿದ್ದೆ, ಸ್ವಲ್ಪ ಚಿತ್ರಾನ್ನ ತೊಗೊಂಡು ತಿಂದೆ. ಯಾಕಂದರೆ ಜರ್ನಿ ಟೈಮಲ್ಲಿ ನಾನು ಪ್ರಿಫರ್ ಮಾಡೋದು ಆಯಿಲ್ ಲೆಸ್ ಫುಡ್ಡು. ಸೊ ನೀವು ಅದನ್ನೇ ಮಾಡಿ ಅಂತ ನಾನು ಕೇಳ್ತೀನಿ. ಮತ್ತೆ ಡೈವರ್ಷನ್ನಾ? ಹಾಸನ್ ಬಿಫೋರ್ ಬರೋ ಟೋಲಲ್ಲಿ ಸಿಗುತ್ತದೆ ಗಾಯ್ಸ್. ಆ ಹೋಟೆಲ್ಲಾ? ಹೌದು, ಚಿಕ್ಕದೇ ಬಟ್ ಅಲ್ಟಿಮೇಟ್ ಟೇಸ್ಟ್. ಚಿಕ್ಕದ್ರಲ್ಲೇಪ್ಪ ಚೆನ್ನಾಗಿರೋದು. ನನಗೆ ಗೊತ್ತಿರೋ ಪ್ರಕಾರ ನಾವು ಇಷ್ಟು ಜರ್ನಿ ಮಾಡಿದ್ದೀವಲ್ಲ, ಇಷ್ಟರಲ್ಲೂ ಆಲ್ಮೋಸ್ಟ್ 100ಗೆ 99% ಆ ಥರ ಚಿಕ್ಕ ಅಂಗಡಿಗಳಿಗೆ ಹೋಗೋದು. ನಾನು ಕೇಳ್ತೀನಿ ಅಂಥವ್ರನ್ನೇ ಸಪೋರ್ಟ್ ಮಾಡಿ, ಅಲ್ಲೇ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ತುಂಬ ಡೈವರ್ಷನ್ಸ್ ಇದೆ ಈ ರೋಡಲ್ಲಂತೂ. 2 ಕಿಲೋಮೀಟರ್ಗೆ ಒಂದು ಡೈವರ್ಷನ್, ಒಂದು ಸ್ಪೀಡ್ ಬ್ರೇಕರ್. ಇದರಿಂದ ಜರ್ನಿನೇ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ಗೆಟಿಂಗ್ ಡಿಲೇ. ಹಾಗೆ ಆಗುತ್ತೆ, ಡಿಲೇ ಆಗದೆ ಇರುತ್ತಾ? ಇದು ಹೊಸದಾಗಿ ಆಗಿದ್ದಾರೆ ಫ್ಲೈಓವರ್. ಅಂಜಲಿ ಹಾಡು ಬರ್ತಿದೆ. ಅಂಜಲಿ ನಿಂದೆ ಹಾಡು. ಇಲ್ಲಿ ನೋಡು, ಕಿಚ್ಚ ಬಾಸ್ ಆಡ್ತಿದ್ದಾರೆ ಹಾಡು. ಹಲೋ 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 ಅಂಜಲಿ ಅಂಡ್ ಓರಿಯೋ ಹಲೋ. ನಮ್ಮ ಓರಿಯೋ ಅಂತೂ ಎಲ್ಲ ಆಯಿತು. 1, 2 ಎಲ್ಲ ಖಾಲಿ ಮಾಡಿಕೊಂಡು ತಿಂದು ನೀರು ಕುಡಿದು ಮತ್ತೆ ನಿದ್ದೆ ರಾಮ. ಇಲ್ಲಿ ನೋಡ್ಬೋದು ನೀವು ನಮ್ಮ ಮ್ಯಾಪ್ ಯಾವ ಥರ ತೋರಿಸ್ತಾ ಇದೆ ಅಂತಂದ್ಬಿಟ್ಟು. ಫುಲ್ ಬಂದು ಘಾಟು, ಇದು ಬಂದು ಶಿರಾಡಿ ಘಾಟು. ಇಲ್ಲಂತೂ ನಾನು ನೋಡಿರೋ ಪ್ರಕಾರ ಲಾಸ್ಟ್ ಟೈಮ್ ನೋಡಿದ್ದೆ ನಾನು ಒಂದು ಆಕ್ಸಿಡೆಂಟು. ಫುಲ್ ಅಕ್ಕಿ ಲೋಡ್ ತೊಗೊಂಡು ಹೋಗ್ತಿದ್ದೆ ಟ್ರಕ್ಕು. ಆ ಟ್ರಕ್ಕು ಸಡನ್ನಾಗಿ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಎಕ್ಸಾಕ್ಟ್ ನಮ್ಮಿಂದ ಒಂದು 2ರಿಂದ 3ನೇ ಗಾಡಿ ಅನಿಸುತ್ತೆ. ನನಗೂ ನಮ್ಮ ಮನೆಯವ್ರಿಗೆ ಫುಲ್ ಭಯ ಆಗಿಬಿಟ್ಟಿತ್ತು. ಹೋದ್ಸತಿ ನಾವು ಕುಮಾರ ಪರ್ವತ ಟ್ರೆಕ್ಕಿಂಗ್ ಬಂದಿದ್ವಿ, ಆವಾಗ ತುಂಬ ಭಯ ಆಗಿತ್ತು ನನಗಂತೂ. ಇದೇನಪ್ಪ ಏನಾರ ಪೆಟ್ರೋಲ್ ಲೀಕ್ ಆಗಿಬಿಟ್ಟು ಎಲ್ಲಿ ಏನಾಗುತ್ತೋ ಏನೋ ಅನ್ನೋ ಥರ. ಹೋಪ್ ಇವತ್ತೇನು ಆಗಿರಲ್ಲ ಅಂತ ಅನ್ಕೋತೀನಿ. ನೋಡೋಣ ಏನಾಗುತ್ತೆ ಹೇಗೆ ಅಂತಂದ್ಬಿಟ್ಟು. ಘಾಟ್ ಅಂತೂ ಸ್ಟಾರ್ಟ್ ಆಗಿದೆ. ರೋಡ್ ಇವಾಗ ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರಲ್ವ, ತುಂಬ ಚೆನ್ನಾಗಿದೆ. ಕೆಲವೊಂದು ಕಡೆ ಇನ್ನೂ ಮಾಡ್ತಾ ಇದ್ದಾರೆ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಚೆನ್ನಾಗಿರುತ್ತೆ ಜರ್ನಿಗೆ, ವ್ಯೂಗೆ. ಬೆಳಿಗ್ಗೆ ಹೊತ್ತು ಜರ್ನಿಗಂತೂ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಘಾಟ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ನಾವಿವಾಗ ಗುಂಡಿಯಾಗಿ ಬಂದಿದ್ದೀವಿ. ಗುಂಡಿಯಿಂದ ಲೆಫ್ಟ್ ಹೋಗಬೇಕು. ಇಲ್ಲಿ ಸುಮಾರು ಡಿನ್ನರ್ ಮಾಡ್ಕೊಳ್ಳೋರಿಗೆ ಸುಮಾರು ಆಪ್ಷನ್ಸ್ ಇರುತ್ತೆ, ಮಾಡ್ಕೋಬೋದು. ನೀರು ದೋಸೆ ಸಿಗುತ್ತೆ. ಒಂದ್ಸತಿ ನಾನೊಂದ್ಸತಿ ಟ್ರೈ ಮಾಡಿದ್ವಿ ನೀರು ದೋಸೆನ. ಇಲ್ಲಿ ಸುಮಾರು ಗಾಡಿಗಳು ಸ್ಟೇ ಆಗಿ ತಿಂದು ಒಂದು ಪಿಟ್ ಸ್ಟಾಪ್ ಥರ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿಂದ ನಾವಿವಾಗ ಕುಕ್ಕೆ ರೋಡಿಗೆ ನಾವಿವಾಗ ಬಂದು ಕುಮಾರಧಾರ ಎಕ್ಸಾಕ್ಟಲ್ಲಿದ್ದೀವಿ. ಇದು ಕುಮಾರಧಾರ ಮೇಲಿರುವಂಥ ಫ್ಲೈಓವರ್ ಮೇಲೆ ತುಂಬ ಚೆನ್ನಾಗಿ ಲೈಟಿಂಗ್ನ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೋಡೋಕ್ಕಂತೂ ನೈಟ್ ವ್ಯೂ ಸೂಪರಾಗಿತ್ತು. ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಆರ್ಚು. ಇದನ್ನ ನಾವಂತೂ ಅಂದ್ಕೊಂಡಿದ್ವಿ ರಾತ್ರಿ ಬೇಗ ಮಲಗಿ ಬೇಗ ಇದು ದರ್ಶನ ಮುಗಿಸ್ಕೊಳ್ಳೋಣ, ಯಾಕಂದರೆ ಸಂಡೇ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಎದ್ದೇಳೋಷ್ಟೊತ್ತಲ್ಲಿ ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಹೊರಡ್ತಾಯಿದ್ರು, ಇನ್ನು ಸುಮಾರು ಜನ ಬರ್ತಾಯಿದ್ರು. ನಾವಂತೂ ದರ್ಶನಕ್ಕೆ ಬೇಗ ಬೇಗ ಆದಷ್ಟು ಕ್ಯೂವಲ್ಲಿ ಹೋಗಿ ನಿಂತ್ಕೊಳ್ಳೋಣ ಅಂತಲೇ ಬಂದ್ವಿ. ಇದು ನೋಡ್ಬೋದು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ ವ್ಯೂ. ಇಲ್ಲಂತೂ ಫಾಗಿ ವೆದರ್ ಅಲ್ವಾ, ಅದಕ್ಕೆ
ಇಲ್ಲಿಂದ ನಾವಿವಾಗ ಹೊರಟ್ವಿ ದರ್ಶನಕ್ಕೆ ಅಂತ. ಬಟ್ ಆದರೆ ನಾವು ಅನ್ನದಾಸೋಹದ ಟೈಮಿಂಗ್ ನೋಡಿ 10 ಗಂಟೆಗೆಲ್ಲ ಮುಗ್ದೋಗುತ್ತೆ ಅಂತ ಹೇಳಿ ಫಸ್ಟ್ ಬಂದಿದ್ದು ನಾವು ಟಿಫಿನ್ ಮಾಡ್ಕೊಳ್ಳೋಣ ಅಂತ. ಕೊಬ್ಬರಿ ಎಣ್ಣೆಲಿ ಮಾಡಿದರು ಈ ಮಿಲೆಟ್ಸ್ ಚಿತ್ರಾನ್ನನ ಒಗ್ಗರಣೆ ಥರ ಹಾಕಿ, ತುಂಬ ಚೆನ್ನಾಗಿತ್ತು. ಇಷ್ಟೊಂದು ಜನ ಬರ್ತಿರ್ತಾರಲ್ವ ಇಲ್ಲಿ, ಆದ್ರೂ ಎಲ್ಲರಿಗೂ 3 ಹೊತ್ತು ಅನ್ನದಾಸೋಹ ಮಾಡೋದಂದರೆ ತುಂಬ ಗ್ರೇಟು. ನಿಮ್ಮ ಕೈಲಾದಷ್ಟು ನೀವು ಸಪೋರ್ಟ್ ಮಾಡಿ, ನೀವು ಅನ್ನದಾಸೋಹಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಕೇಳ್ತೀನಿ. ಇಲ್ಲಿ ಟಿಫನ್ ಜೊತೆ ಹಾಲು ಕೊಡ್ತಿದ್ರು, ಹಾಲೂ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನಾವು ಹೊರಟಿದ್ದು ದರ್ಶನಕ್ಕಾಗಿ ಅಂತ. ದರ್ಶನ ನಾನು ಅಂದ್ಕೊಂಡೆ ಹೊರಗಡೆ ಇಷ್ಟೊಂದು ಜನ ಇದ್ದಾರೆ, ಎಷ್ಟೊತ್ತಾಗುತ್ತಪ್ಪ ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ ಒಂದು 10 to 15 ಮಿನಿಟ್ಸ್ ಒಳಗಡೆ ಮುಗಿದೋಯ್ತು ದರ್ಶನ. ಕರೆಕ್ಟಾಗಿ ನಾವು ದರ್ಶನಕ್ಕೆ ನಿಂತ್ಕೊಂಡಾಗ ಒಂದು ಪೂಜಾರಿ ಅವರು ಏನು ಮಾಡ್ತಿದ್ರು, ಸ್ವಾಮಿಯವರು ದೀಪ ಅಂಟ್ಸೋಕ್ಕೆ ಅಂತ ಹತ್ತಿರದಲ್ಲಿ ನಿಂತ್ಕೊಂಡಿದ್ರು ಗರ್ಭಗುಡಿ ಒಳಗಡೆ. ನಮಗೆ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ವರೆಗೂ ನಾವು ಅಲ್ಲೇ ನಿಂತ್ಕೊಂಡು ದರ್ಶನ ಮಾಡೋ ಅಂಥ ಆಪರ್ಚುನಿಟಿ ಸಿಕ್ತು. ತುಂಬ ಚೆನ್ನಾಗಿತ್ತು ದರ್ಶನ, ತುಂಬ ಚೆನ್ನಾಗಾಯಿತು ನಮಗಂತೂ. ಇನ್ನು ನೀವಿಲ್ಲಿ ನೋಡ್ಬೋದು ಸೇವಾ ಕೌಂಟರ್ ಆಗಲಿ, ಲಗೇಜ್ ಕ್ಲಾಕ್ ರೂಮ್ ಆಗಲಿ ಎಲ್ಲ ಫ್ರೀಯಾಗಿರುತ್ತೆ ಫೆಸಿಲಿಟೀಸು. ಇಲ್ಲಿ ನೀವು ನಿಮ್ಮ ಲಗೇಜ್ನ 1 ಡೇ ಮಟ್ಟಕ್ಕೆ ಯಾರ್ಯಾರು ಬಂದಿರ್ತೀರ ಅವರಿಲ್ಲೆಲ್ಲ ಲಗೇಜ್ನ ಬಿಟ್ಟು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಮತ್ತೆ ಕಲೆಕ್ಟ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಪ್ರಸಾದ ಕೌಂಟರು. ನಾವೇನು ಈ ಸತಿ ಪ್ರಸಾದ ಏನು ತೊಗೊಂಡು ಬರೋಕ್ಕೆ ಹೋಗಿಲ್ಲ, ದರ್ಶನ ಮುಗಿಸ್ಕೊಂಡು ಹುಂಡಿಗೆ ದುಡ್ಡು ಹಾಕಿಬಿಟ್ಟು ಹೊರಟು ಬಂದಿದೆ ಅಷ್ಟೇ. ಇನ್ನು ಇಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ತುಂಬ ತರಹದ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಇದೆಲ್ಲ ನಡೀತಿರುತ್ತೆ. ಇದನ್ನು ನೀವೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಮಾಡಿಸ್ಕೋಬೋದು. ಇನ್ನು ವಿವಿಧ ರೀತಿಗಳಾದ ಪ್ರತಿನಿತ್ಯ ಮಾಡುವಂತಹ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಇಲ್ಲಿ. ಅದನ್ನೆಲ್ಲ ಡಿಸ್ಪ್ಲೇ ಬೋರ್ಡಲ್ಲಿ ಹಾಕ್ತಿರ್ತಾರೆ. ನಿಮಗೆ ಬೇಕಂದರೆ ನೀವು ಫಸ್ಟೇ ಸ್ಲಾಟ್ ಬುಕ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ಕೋಬೋದು. ಇಲ್ಲಿ ತೋರಿಸಿದ್ದಾರೆ ನೋಡಿ ಡಿಸ್ಪ್ಲೇ ಬೋರ್ಡಲ್ಲಿ ಯಾವ್ಯಾವ ಇದಿದೆ, ಸೇವೆಗಳಿದೆ ಅಂತ ಅಂದ್ಬಿಟ್ಟು. ಈಗ ನಾವು ಕುಕ್ಕೆಯಿಂದ ಹೊರಟಿದ್ದೀವಿ. ಇದು ಬಂದ್ಬಿಟ್ಟು ಬಿಸ್ಲೆ ಘಾಟ್ ಮೇಲೆ ಹೋಗ್ತಿದ್ದೀವಿ ನಾವು ಇಲ್ಲಿಂದ. ನಾವು ಬೇರೆ ಪ್ಲಾನ್ಸ್ ಇತ್ತು ಸೌತಡ್ಕ ಹೋಗೋಣ ಅಂತ, ಬಟ್ ಬೆಂಗಳೂರಿಗೆ ಹೋಗೋ ಮನಸ್ಸಾಗ್ತಿದೆ, ಹೊರಟ್ಬಿಟ್ಟಿದ್ದೀವಿ. ಆನ್ ದಿ ವೇ ಬಿಸ್ಲೆ ಘಾಟಲ್ಲಿ ಹೋಗ್ಬೇಕಾದ್ರೆ ಇದು ಗಾಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ಇಲ್ಲಿ ತುಂಬ ಜನ ಅಡುಗೆ ಎಲ್ಲ ಮಾಡ್ಕೊಂಡು ತಿಂತಾ ಇದ್ದಾರೆ. ಮೋಸ್ಟ್ಲಿ ಕೆಲವೊಬ್ರು ಇಲ್ಲನ್ನ ಭಾವಿಸ್ಬೋದು, ಅದಕ್ಕಾಗಿ ಅನಿಸುತ್ತೆ. ಬಿಸ್ಲೆ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ ಇವಾಗ ನಾವು. ಇದಕ್ಕೂ ಮುಂಚೆ ನಾನು ಬಿಸ್ಲೆ ಘಾಟಲ್ಲಿ ಹೋಗಿದ್ದೀನಿ, ಬಟ್ ಬಿಸ್ಲೆ ವ್ಯೂ ಪಾಯಿಂಟನ್ನ ನೋಡಿರಲಿಲ್ಲ. ಯಾವಾಗ ಬಂದ್ರೂ ಏನಿರುತ್ತೆ ಬಿಡು ನೋಡೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಬಂದುಬಿಟ್ಟು ಎಂಟ್ರಿ ಫೀಸ್ ಇರುತ್ತೆ 20 ರೂಪೀಸು ಅಡಲ್ಟ್ಸಿಗೆ. ಕಿಡ್ಸಿಗೆ 10 year old ಒಳಗಡೆ ಇರೋರಿಗೆ ಏನಿರೋದಿಲ್ಲ. ಇಲ್ಲಿ ನಾವು ಕೇಳಿದ್ವಿ ಅವ್ರ ಹತ್ರ, ಸರ್ ನಮ್ಮ ಹತ್ರ ಪೆಟ್ಟಿದೆ, ಏನು ಹೋಗ್ಬೋದಾ ಕರ್ಕೊಂಡು ಅಂತಂದ್ಬಿಟ್ಟು. ಅವರು ಕರ್ಕೊಂಡು ಹೋಗ್ಬೋದು ಹೋಗಿ ಅಂತ ಹೇಳಿದ್ರು. ತುಂಬ ಫ್ರೆಂಡ್ಲಿ ಆಗಿದ್ರು ಅಲ್ಲವರು. ಇಲ್ಲಿ ನೋಡಿ ಇವರಿಬ್ರು బాగుందా అంజలి ప్లేసు వ్యూ బాగుందా ఒరియో బాగుందా హాయ్ ఒరియో ఎక్కడ వచ్చింది ఒరియో పాప దాదా ನಮ್ಮ ಓರಿಯೋ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ರನ್ನಿಂಗ್ ರೇಸ್ ಎಲ್ಲ ಮಾಡ್ತಿದ್ದಾಳೆ ಇಲ್ಲಿ. ಅದು ಅಕ್ಕ ಎನ್ಕಲ್ ಪರಿಗೆತ್ತು ರನ್ ರನ್. ಫುಲ್ಲು ಮೇಲೆ ಕೆಳಗಡೆ ರನ್ನಿಂಗ್ ಮಾಡ್ತಾ ಇದ್ದಾಳೆ ಓರಿಯೋ. ಓರಿಯೋ ರನ್.
ಇನ್ನು ನಾವೆಲ್ಲರೂ ನಮ್ಮ ಓರಿಯೋ ಜೊತೆ ಒಳ್ಳೆ ಸೆಲ್ಫೀಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಇಲ್ಲಂತೂ ನಮ್ಮ ಓರಿಯೋನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಬಿಟ್ಟಿದ್ಲು. ಅಲ್ಲಿರೋ ಟೂರಿಸ್ಟ್ಗಳೆಲ್ಲ ಹೇಳ್ತಾಯಿದ್ರು ಫಸ್ಟ್ ಹೋಗಿ ದಿಷ್ಟಿ ತೆಗೀರಿ ನಿಮ್ಮ ಓರಿಯೋಗೆ ಅಂತ ಅಂದ್ಬಿಟ್ಟು. ಓರಿಯೋ ಆಗು ಓರಿಯೋ ರಾಕಮ್ దా వచ్చి నిదానంగా పోవాలమ్మా. పద నిదానంగా చిన్నకి పద ಅಷ್ಟೇ. ಇದಾಗಿತ್ತು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ಟ್ರಿಪ್ಪು. ನಾವು ಅನ್ಪ್ಲ್ಯಾನ್ಡಾಗಿ ಕುಕ್ಕೆಗೆ ಹೊರಟಿದ್ದು. ಸ್ಯಾಟರ್ಡೇ 1 ಡೇ 24 ಅವರ್ಸಲ್ಲಿ ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಆದ್ವಿ. ನಾವು ಸ್ಯಾಟರ್ಡೇ ಈವ್ನಿಂಗ್ 6ಗೆ ಹೊರಟಿ ಸಂಡೇ 6:45ಗೆಲ್ಲ ರಿಟರ್ನ್ ಬೆಂಗಳೂರಿಗೆ ಬಂದ್ವಿ. ಇನ್ನು ಆನ್ ದಿ ವೇ ನಾವು ಬರಬೇಕಾದ್ರೆ ಲಂಚ್ ಮುಗಿಸ್ಕೊಂಡು ಹಾಗೆ ಬೆಂಗಳೂರಿಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನೌ. ಪ್ಲೀಸ್ ವೆಯ್ಟ್ ಫಾರ್ ಅವರ್ ಅಪ್ಕಮಿಂಗ್ ವೀಡಿಯೋಸ್. ಥ್ಯಾಂಕ್ ಯು.